ಗುಡ್ ಮಾರ್ನಿಂಗ್ ಗೈಸ್. ನೋಡಿ, ಇವತ್ತಿನ ಸಬ್ಜೆಕ್ಟು 4D. 4D ಅಂದ್ರೆ ಏನು? ಫಸ್ಟ್ನೇ ಡಿ ಡಿಸೈರ್, ಎರಡನೇದು ಡಿಸಿಷನ್, ಮೂರನೇದು ಡಿಸಿಪ್ಲಿನ್, ಡೆಡಿಕೇಶನ್. ಈ ನಾಲ್ಕು, ಈ 4D ನಮ್ಮ ಲೈಫಿಗೆ ಬಹಳ ಮಹತ್ವ ಕೊಡುತ್ತೆ. ಈ 4D ಡೆಫಿನಿಷನ್ ಯಾವ ವ್ಯಕ್ತಿಗೆ ತಿಳ್ಕೊಂಡಿರ್ತಾನೋ ಆ ವ್ಯಕ್ತಿ 100% ಹೋಗ್ಬೇಕಾದ ದಾರಿಯನ್ನು ಅವನು ಹೋಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಹೋಗೋ ಸಮಯದಲ್ಲಿ ನೂರಾರು ದಾರಿಗಳಿರ್ತವೆ. ಆದ್ರೆ ನಾನು ಸ್ಟ್ರೇಟ್ ಆಗಿ ಆ ಕಡೆ ಹೋಗ್ಲಾರ್ದೆ ನಾನು ಸ್ಟ್ರೇಟ್ ಆಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಬೇಕಂತಂದ್ರೆ, ಮುಟ್ಬೇಕಂತಂದ್ರೆ ನಾನು ಈ 4D ಬಗ್ಗೆ ಪಕ್ಕಾ ತಿಳ್ಕೊಂಡಿರ್ಬೇಕಾಗ್ತದೆ. ನೋಡಿ, ಡಿಸೈರ್ ಅಂತಂದ್ರೆ ಇಚ್ಛಿಸು ಮತ್ತು ಅಪೇಕ್ಷಿಸು. ಡಿಸಿಷನ್ ನಿರ್ಧಾರ, ಡಿಸಿಪ್ಲಿನ್ ಶಿಸ್ತು, ಹಾಗೆ ಡೆಡಿಕೇಶನ್ ಸಮರ್ಪಣೆ. ಡಿಸೈರ್ ಅಂತಂದ್ರೆ ನಾವು ಯಾವ್ಯಾವ ರೀತಿಯಾಗಿ, ಅಪೇಕ್ಷೆ ಅಂದ್ರೆ ಆಯ್ಕೆ, ಇಚ್ಛಿಸ್ತೀವಿ ಅಂತಂದ್ರೆ ಎರಡು ರೀತಿಯಾಗಿ ಇರ್ತವೆ. ಅಂದ್ರೆ ಒಂದು ನೆಗೆಟಿವ್ಸ್ ಮತ್ತೊಂದು ಪಾಸಿಟಿವ್. ಕಾಮನ್ ಯಾವುದೇ ಒಂದು ಫೀಲ್ಡ್ ನಲ್ಲಿ ಕಾಮನ್ ಆಗಿ ಈ ಎರಡು ಬಂದೇ ಬರ್ತವೆ. ಹಾಗೆ ಯಾವುದೇ ಕೆಲಸ ಮಾಡ್ಬೇಕಂತಂದ್ರೆ ಎರಡು ವಿಧಾನಗಳಿರ್ತವೆ. ಅಪೇಕ್ಷೆ ಅನ್ನೋದು ನಮ್ಮ ಜೀವನದ ಬಗ್ಗೆ ಮಹತ್ವ ಪಡೆಯುತ್ತದೆ. ಯಾಕೆಂದ್ರೆ ಅಪೇಕ್ಷೆಯ ಮೂಲಕ ಜೀವನದ ನಮ್ಮ ಮೆಟ್ಟಿಲು ನಿಂತಿದೆ. ಯಾಕೆಂದ್ರೆ ಅಪೇಕ್ಷೆಯಲ್ಲಿ ಎರಡು ವಿಧಗಳಿವೆ. ಫಾರ್ ಎಕ್ಸಾಂಪಲ್, ನಾವು ಹೋಗುವ ವೇ ಎರಡು ವಿಧಗಳು ಬರುತ್ತೆ. ಒಂದನೇದ್ದು ನಾವು ಯಾವ ರೀತಿಯಾಗಿ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಸೇಮ್ ಆಸ್ ಯೂಶುವಲ್ ನೋಡ್ಲಿಕ್ಕೆ ಸೇಮ್ ಕಾಣ್ತವೆ. ಆದ್ರೆ ನಾವು ಯಾವ ವಿಧವನ್ನು ತೆಗೆದುಕೊಂಡ್ರೆ ನಾವು ಒಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಒಂದೊಂದು ಎಕ್ಸಾಂಪಲ್ ನೋಡಿ. ಒಂದು ಟೈಗರ್ ಮತ್ತು ಒಂದು ಕ್ಯಾಟ್ ನೋಡ್ಲಿಕ್ಕೆ ಅವು ಎರಡು ಸೇಮ್ ಇದೆ. ಆದ್ರೆ ಯಾವ ಪ್ರಾಣಿಯಲ್ಲಿ ಈ 4D ಇದೆ ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕಾದ. ನಾನು ಟೈಗರ್ ಆಗಿ ಜೀವನವನ್ನು ಕಳಿಬೇಕಂತಂದ್ರೆ ಟೈಗರ್ ನಲ್ಲಿ ಇರುವಂತ ಗುಣಗಳು, ಕ್ಯಾರೆಕ್ಟರ್ ನನ್ನಲ್ಲಿ ಅಳವಡಿಸ್ಕೊಂಡಿರ್ಬೇಕಾಗ್ತ. ಯಾಕಂದ್ರೆ ಕಾಡಿಗೆ ರಾಜ ಯಾವುದು? ಟೈಗರ್. ಅಂದ್ರೆ ರಾಜನ ಟೈಪ್ ಮೆರಿತಿದೆ ಆ ಕಾಡಿನಲ್ಲಿ. ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ಸಹಿತ ರಾಜನಾಗಿ ಮೆರಿಬೇಕಂದ್ರೆ ಟೈಗರ್ ನಲ್ಲಿ ಇರುವಂತ ಕ್ಯಾರೆಕ್ಟರ್ ನಿನ್ನಲ್ಲಿ ಇರ್ಬೇಕಾಗ್ತದೆ. ಏನು ಕ್ಯಾರೆಕ್ಟರ್? ಫಾರ್ ಎಕ್ಸಾಂಪಲ್, ಒಂದು ಕೆಲವು ಅಂಶಗಳು ಪ್ರತಿಯೊಬ್ಬರಿಗೆ ಗೊತ್ತಿರತ್ತೆ. ಏನು ಟೈಗರ್ ನಲ್ಲಿ ಕ್ಯಾರೆಕ್ಟರ್? ಒಂದು ಕಾನ್ಫಿಡೆನ್ಸ್, ಒಂದು ಗ್ರೇಟ್ ಆಟಿಟ್ಯೂಡ್ ಮತ್ತು ಡಿಸಿಪ್ಲಿನ್, ಡೆಡಿಕೇಶನ್, ಡಿಸಿಷನ್. ಟೈಗರ್ ತಲೆ ಗುಣ ಯಾವ ರೀತಿ ಇರುತ್ತೆ ನೋಡಿ, ಅದು ಏನು ಇಚ್ಛಿಸ್ತದೆ, ಇದನ್ನ ನನ್ನ ಹೊಡಿಬೇಕು, ಆ ಬೇಟೆ ಆಡಿ ತಿನ್ಬೇಕು ಅನ್ನೋ ಒಂದು ಇಚ್ಛಾ ಪಟ್ರೆ ಅದು ಏನ್ ಮಾಡುತ್ತಾ? ಇಚ್ಛೆ ಪಟ್ಟು ಅದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಂಟಿಲ್ ಅಂಡ್ ಆ ಬೇಟೆ ಆಡಿ ತಿನ್ನುವರಿಗೂ ಸಹಿತ ಅದ್ರದ್ದು ವಿಷನ್ ಸೇಮ್ ಇರುತ್ತೆ. ಹಾಗೆ ಅದೇ ರೀತಿಯಾಗಿ ಡಿಸಿಪ್ಲಿನ್ ಇರುತ್ತೆ. ಅದರಲ್ಲಿ ಶಿಸ್ತಿನ ರೀತಿಯಾಗಿ ಅದು ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದೇ ರೀತಿಯಾಗಿ ಡೆಡಿಕೇಶನ್, ಸಮರ್ಪಣೆ, ಹಾಗೆ
ಅದ್ರದ್ದು ಒಂದು ಸೇಮ್ ಆಸ್ ಯೂಸ್ವಲ್ ಇದೆ. ಯಾವುದು ಒಂದು ಕ್ಯಾಟ್ ಹತ್ತಿರ ನಿಮಗೆ ಗೊತ್ತಿದೆ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಕೆಲವರು ಸಾಕಿರ್ತಾರೆ. ಅದರಲ್ಲಿ ಯಾವ್ಯಾವ ರೀತಿಯಾಗಿ ಕ್ಯಾರೆಕ್ಟರ್ ಇರುತ್ತಂತ. ಇವು 4 ಕ್ಯಾರೆಕ್ಟರ್ ಅದರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟೈಗರ್ ರೀತಿಯಾಗಿ ನೀನು ಇರಬೇಕು. ನೀ ರಾಜನಾಗಿ ಮೆರಿಬೇಕು ಅಂತಂದ್ರೆ ಈ 4 ಮೆಟ್ಟಿಲು ಬಹಳ ಇಂಪಾರ್ಟೆಂಟ್ ಇದೆ. ರಾಂಗ್ ರೂಟ್ಗೆ ಹೋಗ್ಲಿಕ್ಕೆ ಸಾಧ್ಯನಿಲ್ಲ. ಕಳ್ಬೇಕಿನ ಟೈಪ್ ಏನು ಭಯದಿಂದ ಮತ್ತು ಕದ್ದು ಮುಚ್ಚಿ ಹಾಲು ಕುಡ್ದಂಗ ಇರಲ್ಲ ಅದು ಟೈಗರ್, ಯಾವಾಗ್ಲೂ ನೇರ್. ಹಾಗೆ ಈ ಕ್ಯಾರೆಕ್ಟರ್ ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ದಾದ್ರೆ ನೀವು ಸಹಿತ ಒಂದು ಟೈಗರ್ ರೀತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬಿ ಜೇನುಹುಳ. ಹಾಗೆ ಸೇಮ್ ಆಸ್ ಯೂಸ್ವಲ್ ಹೌಸ್ ಫ್ಲೈ ಅಂದ್ರೆ ನೊಣ. ಎರಡು ಒಂದೇ ರೀತಿಯಾಗಿ ಇರ್ತವೆ. ಯಾವುದಕ್ಕೆ ವ್ಯಾಲ್ಯೂ ಇದೆ? ನೊಣದ ಕ್ಯಾರೆಕ್ಟರ್ ಏನಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹೊಲಸದ ಮೇಲೆ ಕುಂದ್ರತ್ತ, ಅದು ಇದು ಮಾಡತ್ತ, ಅದೆಲ್ಲ ಒಂದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುವಂತ ರೀತಿಯಾಗಿ ಅನ್ಸತ್ತೆ. ಹೌದಾನೆ? ಎಸ್, ಅದೇ ಜೇನುಹುಳ ನೋಡಿ. ಜೇನುಹುಳ ಓನ್ಲಿ ಯಾವುದನ್ನು ಮಕರಂದವನ್ನು ಹೀರತ್ತ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಯಿತು. ಆಗ ಮಕರಂದ ಹೀರಿದ್ದು ಅಷ್ಟೇ ಅಲ್ಲ, ಜನರಿಗೆ ಅದು ಏನು ಕೊಡತ್ತ? ಸಿಹಿಯನ್ನು ಕೊಡತ್ತ. ಅದರಲ್ಲಿರುವಂತ ಗುಣಗಳು ಯಾವ ರೀತಿ ಇದಾವೆ ನೋಡಿ. ಅದರಲ್ಲಿರುವಂತಹ ಹವ್ಯಾಸಗಳು ಯಾವ ರೀತಿ ಇರುತ್ತವೆ. ಹಾಗಾಗಿ ಏನು ಹನಿ ಪ್ಲೇ ಇದು ಒಂದು ಜೇನು ಹುಳದ ಒಂದು ಡಿಸೈರ್, ಅಪೇಕ್ಷೆ ಏನಿರತ್ತ, ಮಕರಂದವನ್ನು ಹೀರಬೇಕು. ಅದೇ ರೀತಿಯಾಗಿ ಜೇನು ಕೊಳ್ಬೇಕನ್ನುವಂತ ಇರತ್ತ. ಡಿಸಿಪ್ಲಿನ್, ಶಿಸ್ತು ನನ್ನ ಟೈಪ್ ಇರಲ್ಲ. ಅದು ಯಾವಾಗ್ಲೂ ಡಿಸಿಪ್ಲಿನ್ ಇಂದ ಇರತ್ತ. ಅದು ಏನಾಗತ್ತ? ಡೆಡಿಕೇಶನ್, ಅರ್ಪಣೆ ಸಹಿತ ಏನು ಮಕರಂದ ಇರ್ತದೆ ಅದೇ ರೀತಿಯಾಗಿ ಜೇನನ್ನು ಕೊಡುತ್ತ. ಹಾಗಾಗಿ ಲೈಫ್ ನಲ್ಲಿ ಪ್ರತಿಯೊಂದು ಈ 4D ಬಹಳ ಅವಶ್ಯಕತೆ ಇದೆ, ಬಹಳ ಇಂಪಾರ್ಟೆಂಟ್ ಇದೆ. ನಾವು ಸಹಿತ ಅದೇ ರೀತಿಯಾಗಿ ಕ್ಯಾರೆಕ್ಟರ್ ಅನ್ನು ಬೆಳೆಸ್ಕೋಬೇಕಾಗ್ತ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಬಹಳ ಬಾಡ್ ಕ್ಯಾರೆಕ್ಟರ್ ನಮಗೆ ಬಹಳಷ್ಟು ನಾವು ನೋಡ್ತಾ ಇರ್ತೀವಿ. ನೀವು ಟೈಗರ್ ಕ್ಯಾರೆಕ್ಟರ್ದು ಒಂದೇ ತೌದಲ್ಲಿ, ಒಂದೇ ಪ್ರಾಣಿಯಲ್ಲಿ ಆ ಟೈಗರ್ ಕ್ಯಾರೆಕ್ಟರ್ ನೀವು ಬೆಳೆಸ್ಕೊಂಡಿದ್ದಾದ್ರೆ ಆಟೋಮೆಟಿಕಲಿ ನೀನು ರಾಜನಾಗಿ ಬೆಳೆಯೋದಕ್ಕೆ ಸಾಧ್ಯತೆ. ಅದೇ ರೀತಿಯಾಗಿ ಹನಿಬಿ ಒಂದು ಜೇನಿನ ಹುಳದ ರೀತಿಯಾಗಿ ನೀನು ಮಕರಂದವನ್ನು ಒಂದು ಒಳ್ಳೆ ಮಕರಂದವನ್ನು ನಾಲೆಜ್ ಪಡೆದುಕೊಂಡು ಅದೇ ರೀತಿಯಾಗಿ ಅದು ಶೇಖರಣೆ ಮಾಡಿ ಅದು ಕೂಡಿಟ್ಟುಕೊಂಡಿದ್ದ ಆದರೆ ಆಟೋಮೆಟಿಕ್ಲಿ ಬೇರೆದವರು ಸಹಿತ ನಮ್ಮ ಕೂಡಿಟ್ಟಿದ್ದನ್ನು ಉಪಯೋಗಿಸ್ಕೊಂಡಿದ್ದಾದ್ರೆ ಅದು ಏನಿರತ್ತ? ಸಿಹಿ ಆಗಿರತ್ತ. ಅಂದರೆ ಇದರ ಅರ್ಥ ಏನು? ನಿನ್ನಲ್ಲಿ ಯಾವ ರೀತಿಯಾಗಿ ಕ್ಯಾರೆಕ್ಟರ್ ಇರುತ್ತವೋ, ಯಾವ ರೀತಿಯಾಗಿ ಹವ್ಯಾಸಗಳು ಇರುತ್ತವೋ ಅದೇ ರೀತಿಯಾಗಿ ನಿನ್ನ ಆಕ್ಟಿವಿಟೀಸ್ ಇರತ್ತ. ಹಾಗೆ ನಿನ್ನ ಕಮ್ಯುನಿಕೇಶನ್ ಸಹಿತ ಗುಡ್ ಕಮ್ಯುನಿಕೇಶನ್ ಬರತ್ತ. ನಿನ್ನಲ್ಲಿ ಸಾಕಷ್ಟು ಗುಡ್ ನಾಲೆಜ್ ಇರತ್ತ. ಯಾವಾಗ್ಲೂ ಒಬ್ಬ ವ್ಯಕ್ತಿಗೆ ಎಕ್ಸಾಂಪಲ್ ಆಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಿನ್ನಲ್ಲಿ ಡಿಸೈರ್ ಚೆನ್ನಾಗಿ ಇರುತ್ತೋ, ಡೆಡಿಕೇಶನ್ ಇದೆ, ಡಿಸಿಪ್ಲಿನ್ ಇದೆಯೋ, ಇವೆಲ್ಲ ಯಾವ ವ್ಯಕ್ತಿ ಹತ್ತಿರ ಇರುತ್ತೋ ಅವನ ಹತ್ರ ಆಲ್ವೇಸ್ ನೀವು ಯಾವಾಗ್ಲೂ ನೋಡುವುದು ಓನ್ಲಿ ಗುಡ್ ಥಿಂಗ್ಸ್. ಯಾವಾಗ್ಲೂ ಎಂದಿಗೂ ನೀವು ಬಾಡ್ ಥಿಂಗ್ಸ್ ನೋಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಒಂದು ಮಾತನಾಡುವುದನ್ನಾಗ್ಲಿ ನೋಡಿ,
ಅವನಲ್ಲಿ ಒಂದು ಗುಡ್ ಪರ್ಸನಾಲಿಟಿ ಕ್ವಾಲಿಟಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಇಂಗ್ಲಿಷ್ ನಲ್ಲಿ ಇದೆ ನೋಡಿ, ಒಂದು ಡಿಸೈರ್ ಮೀನಿಂಗ್ ಇದೆ. ಏನಿದೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಚೀವ್ಮೆಂಟ್ is desire. Keep this constantly in mind. Weak desire bring weak results. Just as a small fire makes a small amount of it. Without desire, there is no fire. The fire within can only come out when you really want it to. That is why the start of anything great is the moment that you decide. You have to have it, that burning desire from within. That moment when you decide, that is it, that is it, that is the start of something great. Do whatever you can to find that spark. You have to have it, that burning desire from within. That moment when you decide, this is it, that is the start of something great. Do whatever you can to find that spark to get fire within burning. Patience, persistence, and perspiration make an unbeatable combination for success. Victory is always possible for the person. ನೋಡಿ, ಇದರ ಅರ್ಥ ಎಷ್ಟು ಲೈಫ್ ನಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ. ಅದಕ್ಕೆ ಹೇಳಿದ್ದೇನೆ, ಇವು ಬಹಳ ಅವಶ್ಯಕತೆ ಇದೆ. ಈ 4D ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಚೀವ್ಮೆಂಟ್ ಇಸ್ ಡಿಸೈರ್. ಯಾವುದೇ ಒಂದು ಅಚೀವ್ಮೆಂಟ್ ತೆಗೆದುಕೊಳ್ಳಿ, ಯಾರು ಅಚೀವ್ಮೆಂಟ್ ಮಾಡಿದವ್ರದ್ದು ಯಾರನ್ನು ಬೇಕಾದನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ನಮ್ಮ ಅಬ್ದುಲ್ ಕಲಾಂ ಜಿ ಅವರನ್ನು ತೆಗೆದುಕೊಳ್ಳಿ, ಸ್ವಾಮಿ ವಿವೇಕಾನಂದರನ್ನು ತೆಗೆದುಕೊಳ್ಳಿ. ಯಾವ ವ್ಯಕ್ತಿ ಬಗ್ಗೆಯನ್ನು ತೆಗೆದುಕೊಳ್ಳಿ, ಯಾವ ವ್ಯಕ್ತಿ ಎಕ್ಸಾಂಪಲ್ ನಾವು ತೆಗೆದುಕೊಂಡು, ಸ್ಟಾರ್ಟಿಂಗ್ ಪಾಯಿಂಟ್ ಏನಿರತ್ತ ಆಫ್ ಆಲ್ ಅಚೀವ್ಮೆಂಟ್ ಇಸ್ ಡಿಸೈರ್. ಅವ್ರದ್ದು ಅಪೇಕ್ಷೆ, ಇಷ್ಟ, ಅವರ ಪ್ರೇರಣೆ ಯಾವ ರೀತಿ, ಯಾವುದು ಡಿಪೆಂಡ್ ಅಪ್ ಆಲ್ ಅಚೀವ್ಮೆಂಟ್ ಡಿಪೆಂಡ್ ಈಸ್ ಡಿಸೈರ್. ಕೀಪ್ ದಿಸ್ ಕಾನ್ಸ್ಟೆಂಟ್ಲಿ ಇನ್ ಮೈಂಡ್. ವೀಕ್ ಡಿಸೈರ್ ಕಾನ್ಸ್ಟೆಂಟ್ಲಿ ಏನ್ ಮಾಡ್ಬೇಕಂತ, ಕೀಪ್ ಇಟ್ ಮೈಂಡ್. ವೀಕ್ ಡಿಸೈರ್ ಬ್ರಿಂಗ್ ವೀಕ್ ರಿಸಲ್ಟ್ಸ್. ಯಾವ ರೀತಿಯಾಗಿ ಡಿಸೈರ್ ಇರ್ಬೇಕಂತ ಹೇಳಿದ್ರೆ, ಸ್ಟ್ರಾಂಗ್ ಡಿಸೈರ್ ಇರ್ಬೇಕಂತ. ಕನ್ಸಿಸ್ಟೆಂಟ್ಲಿ ನಿಮ್ಮಲ್ಲಿ ಸ್ಟ್ರಾಂಗ್ ಡಿಸೈರ್. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಆಲ್ ಅಚೀವ್ಮೆಂಟ್ ಇಸ್ ಡಿಸೈರ್. ಕೀಪ್ ದಿಸ್ ಕಾನ್ಸ್ಟೆಂಟ್ಲಿ. ಅದೇ ಮೈಂಡದಲ್ಲಿ ನೀವು ಇಟ್ಕೊಂಡಿರ್ಬೇಕಂತ. ಇಲ್ಲ ಅಂತಂದ್ರೆ, ಇನ್ ಮೈಂಡ್ ವೀಕ್ ಡಿಸೈರ್ಸ್ ಬ್ರಿಂಗ್ ವೀಕ್ ರಿಸಲ್ಟ್ಸ್. ನೀವು ಅರ್ಧಂಬರ್ಧ ಅಂದ್ರೆ ಅರ್ಧ ಆ ಕಡೆ ಅರ್ಧ ಈ ಕಡೆ ರೀತಿಯಾಗಿ ನೀವು ಏನು ವೀಕ್ ಡಿಸೈರ್, ಅಶಕ್ತ ರೀತಿಯಾಗಿ ಡಿಸೈರ್ಸ್ ನೀವು ಒಂದು ಅಪೇಕ್ಷೆ ಮಾಡ್ತಾ ಇದ್ರೆ ಅಂದ್ರೆ ಅದು ರಿಸಲ್ಟ್ ಏನ್ ಸಿಗತ್ತ, ಬ್ರಿಂಗ್ ವೀಕ್ ರಿಸಲ್ಟ್ಸ್. ಅದಕ್ಕೆ ಡಿಪೆಂಡ್ ಅಪಾನ್ ನಮ್ಮ ಮೇಲೆ. ಅದಕ್ಕೆ ನಾವು ಹೇಳಿದ್ರೆ ಎಕ್ಸಾಂಪಲ್ 2 ಏನೋ, ಫಸ್ಟ್ ಟೈಗರ್, ಎರಡನೇದ್ದು ಜೇನು ಹುಳ. ಏನೈತೆ, ಕ್ಯಾಟ್ ಹತ್ತಿರ ವೀಕ್ ಡಿಸೈರ್ ಇರತ್ತ, ನೊಣದ ಹತ್ತಿರ ವೀಕ್ ಡಿಸೈರ್ ಇರತ್ತ. ಅದಕ್ಕ ಸೇಮ್ ಇದೆ ನೋಡಕ್ಕೆ, ಟೈಗರ್ ರೀತಿಯಾಗಿ ಕ್ಯಾಟ್ ಇದೆ, ನೊಣದ ಏನು ಜೇನು ಹುಳದ ಟೈಪ್ ನೊಣನೂ ಇದೆ. ಆದ್ರೆ ರಿಸಲ್ಟ್ ಅದ್ರದ್ದು ಏನಿರತ್ತ, ಅದ್ರ ಮೈಂಡ್ ದಲ್ಲಿ ವೀಕ್ ಡಿಸೈರ್ ಇರತ್ತ, ಬ್ರಿಂಗ್ ವೀಕ್ ರಿಸಲ್ಟ್. ಅದು ವೀಕ್ ಆಗಿ ಇರತ್ತ. ಹಾಗಾಗಿ ಇದರ ಬಗ್ಗೆ ಇದು ಬಹಳ ಅಂದ್ರೆ ಬಹಳ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಇದೆ. ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಇದೆ ನೋಡಿ. ಜಸ್ಟ್ ಆಸ್ ಎ ಸ್ಮಾಲ್ ಫೈರ್ ಮೇಕ್ಸ್ ಎ ಸ್ಮಾಲ್ ಅಮೌಂಟ್ ಆಫ್ ಹೀಟ್.
ಸ್ಮಾಲ್ ಫೈರ್, ನಿಮ್ಮಲ್ಲಿರುವಂತ ಸ್ಮಾಲ್ ಫೈರ್ ಬೆಂಕಿ ಹಚ್ಕೊಂಡಿದ್ರೆ ಅಂದ್ರೆ ಮೀನ್ಸ್ ಒಂದು ಬರ್ನ್ ಹಾಗೂ ರೀತಿಯಾಗಿ ನೀವು ಮಾಡ್ಕೊಂಡಾದ್ರೆ ಅಮೌಂಟ್ ಆಫ್ ಹೀಟ್ ವಿಥೌಟ್ ಡಿಸೈರ್, ಅದು ವಿಥೌಟ್ ಡಿಸೈರ್ ದೇರ್ ಇಸ್ ನೋ ಫೈರ್. ನಿಮ್ಮಲ್ಲಿ ಒಂದು ಗ್ರೇಟ್ ಡಿಸೈರ್ ಇರಬೇಕು, ಸ್ಟ್ರಾಂಗ್ ಡಿಸೈರ್ ಇರಬೇಕು. ಅಷ್ಟು ಸ್ಮಾಲ್ ಇರಲಿ, ಅದು ಏನೇ ಇರಬೇಕು ವರ್ತ್ ಇರ್ಬೇಕು. just a small fire makes a small amount of heat. Small fire, small amount of heat. Without desire there is no fire. ವಿತೌಟ್ ಡಿಸೈರ್ ಇತ್ತಂದ್ರೆ ನೋ ಫೈರ್ ಆಗತ್ತೆ. ನೋ ಫೈರ್ ಅಂದ್ರೆ ಫೈರ್ ಸಿಗಂಗಿಲ್ಲ, ಬೆಂಕಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದ ಫೈರ್ ವಿತ್ ಇನ್ ಕ್ಯಾನ್ ಓನ್ಲಿ ಕಮ್ ಔಟ್ ವೆನ್ ಯು ರಿಯಲಿ ವಾಂಟ್ ಟು ಇಟ್. ನೋಡಿ, ಫೈರ್ within can only come out when you really want it to. ಅದು ನಿಜವಾಗ್ಲೂ ನಿನಗೆ ಅದು ಬೇಕಾಗಿದ್ದ ಅಂದರೆ, ಅದನ್ನ ಪಡಿಲೇಬೇಕು ಅಂದ್ರೆ, ಅದನ್ನ ಇಷ್ಟ ಪಡ್ತಿದ್ದೀನಿ ಅಂತಂದ್ರೆ, ಫೈರ್ ವಿತ್ ಇನ್ ಕ್ಯಾನ್ ಓನ್ಲಿ ಕಮ್ ಔಟ್ ವೆನ್ ಯು ರಿಯಲಿ ವಾಂಟ್ ಇಟ್ ಟು. that is why the start of anything great is the moment that you decide. ಏನೇ ಒಂದು ನೀವು ಸ್ಟಾರ್ಟ್ಅಪ್ ಮಾಡ್ಬೇಕಂತಂದ್ರು ಅದನ್ನ ಗ್ರೇಟ್ ಒಂದು ಇಂಪಲ್ಸ್ ದಿಂದ ಅದನ್ನ ಒಂದು ನೀವು ರೈಸ್ ಮಾಡ್ಬೇಕಾಗತ್ತ. ಆ ಒಂದು ಇಂಪಲ್ಸ್ ಇಂದ ಗ್ರೇಟ್ ಸ್ಟಾರ್ಟ್ಅಪ್ ಮಾಡಿದ್ದಾದ್ರೆ ಮೂಮೆಂಟ್ ಏನಾಗತ್ತ, that you decide. ಪಕ್ಕ ನಿರ್ಧಾರವನ್ನು ತೆಗೆದುಕೊಂಡಿರ್ಬೇಕಾಗತ್ತ. ಹಾಗೆ ಯು ಹ್ಯಾವ್ ಟು ಹ್ಯಾವ್ ಇಟ್ that burning desire from within that moment when you decide. ನೀನು ಅದನ್ನ have to have it, that burning desire. ಆ ಒಂದು ಬರ್ನಿಂಗ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರೆ, ಒಂದು ಇಚ್ಛೆ ಪಟ್ಟಿದ್ದಾದ್ರೆ, ವಿಥಿನ್ ಫ್ರಾಮ್ ನಿನ್ನಿಂದ, ವಿಥಿನ್ ದಟ್ ಮೂಮೆಂಟ್ ವೆನ್ ಯು ಡಿಸೈಡ್. ಆ ಮೂಮೆಂಟ್ ಅಲ್ಲಿ ನೀವು ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾದ್ರೆ, ದಿಸ್ ಇಸ್ ಇಟ್, ದಟ್ ಈಸ್ ದ ಸ್ಟಾರ್ಟ್ ಆಫ್ ಸಮಥಿಂಗ್ ಗ್ರೇಟ್. ಡೂ ವಾಟ್ ಎವರ್, ಸಮಥಿಂಗ್ ಗ್ರೇಟ್ ಆಗಿ ಸ್ಟಾರ್ಟ್ಅಪ್ ಮಾಡಿ. ದಟ್ ಈಸ್ ದ ಸ್ಟಾರ್ಟ್ ಆಫ್ ಸಮಥಿಂಗ್ ಗ್ರೇಟ್. ಡೂ ವಾಟ್ ಎವರ್, ನಿನ್ಗೇನೇ ಬೇಕಾಗಿತ್ತು ಆದ್ರೆ ಯು ಕ್ಯಾನ್ ಟು ಫೈಂಡ್ ದಟ್ ಸ್ಪಾರ್ಕ್ ಯು. ಆ ಬೆಂಕಿ ಏನಾಗತ್ತ, ನಿನಗೆ ಸ್ಪಾರ್ಕ್ ಆಗತ್ತಾ, ಹೊಯಕ್ ಸ್ಟಾರ್ಟ್ ಆಗತ್ತಾ. ಏನು ನೀನು ಅಪೇಕ್ಷೆಯನ್ನು ಪಟ್ಟಿದೆ ಅದು ನಿನ್ನ ಕಣ್ಣು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಸ್ಪಾರ್ಕ್ ಯು. ದಟ್ ಬರ್ನಿಂಗ್ ಡಿಸೈರ್, ಆ ಬರ್ನಿಂಗ್ ಡಿಸೈರ್ ಒಂದು ಏನು ಒಂದು ಅಪೇಕ್ಷೆ ಏನಿದೆ, ಫ್ರಮ್ ವಿತ್ ಇನ್ ದಟ್ ಮೂಮೆಂಟ್ ವೆನ್ ಯು ಡಿಸೈಡ್, ದಿಸ್ ಈಸ್ ಇಟ್, ದಟ್ ಈಸ್ ದ ಸ್ಟಾರ್ಟ್ ಆಫ್ ಸಮಥಿಂಗ್. ಅದು ನಿಜವಾಗ್ಲೂ ಸ್ಟಾರ್ಟ್ ಆಫ್ ಸಮಥಿಂಗ್. ಅದು ರಿಯಲಿ ಗ್ರೇಟ್, ಸಮಥಿಂಗ್ ಗ್ರೇಟ್. ಡೂ ವಾಟ್ ಎವರ್ ಯು ಕ್ಯಾನ್ ಟು ಫೈಂಡ್ ದಟ್. ಏನೇ ಮಾಡಿದ್ರು ಅದನ್ನ ನೀನು ಫೈಂಡ್ ಮಾಡು. ದಟ್ ಸ್ಪಾರ್ಕ್ ಟು ಗೆಟ್ ಫೈರ್. ದಟ್ ಸ್ಪಾರ್ಕ್ ಗೆಟ್ ಫೈರ್ ವಿತ್ ಇನ್ ಬರ್ನಿಂಗ್. ಅದು ಬರ್ನಿಂಗ್ ಆಗೋದಕ್ಕಿಂತಲೂ ಆ ಸ್ಪಾರ್ಕ್ ಅನ್ನು ನೀನು ಫೈಂಡ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಪಡಿಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಪೇಷನ್ಸ್. ಆ ಸ್ಪಾರ್ಕ್ ಅನ್ನು ನೀನು ಫೈಂಡ್ ಮಾಡ್ಕೋಬೇಕಾದ್ರೆ ನಿನ್ನಲ್ಲಿ ಪೇಷನ್ಸ್, ಪರ್ಸಿಸ್ಟೆಂಟ್ ಅಂಡ್ ಪರ್ಸ್ಪಿರೇಷನ್ ಮೇಕ್ ಅನ್ ಅನ್ಬೀಟೇಬಲ್ ಕಾಂಬಿನೇಷನ್ ಫಾರ್ ಸಕ್ಸಸ್. ಆ ಸ್ಪಾರ್ಕ್ ನಿನ್ನಲ್ಲಿ ಆಗ್ಬೇಕಂತಂದ್ರೆ ನಿನ್ನಲ್ಲಿ ಏನಿರ್ಬೇಕಂತ, ಪೇಷನ್ಸ್, ತಾಳ್ಮೆ ಮತ್ತು ಉತ್ಸಾಹ. ತಾಳ್ಮೆ ಮತ್ತು ಉತ್ಸಾಹವು ಯಶಸ್ಸಿಗೆ ಅಜೇಯ ಸಂಯೋಜನೆಯನ್ನು ಮಾಡುತ್ತದೆ. ತಾಳ್ಮೆ ಮತ್ತು
ಉತ್ಸಾಹ ನಿಮ್ಮ ಯಶಸ್ಸಿಗೆ ಸಂಯೋಜನೆಯನ್ನು ಮಾಡುತ್ತದೆ. ಅದರ ಮೀನಿಂಗ್ ಅದೇ ಫಾರ್ ಸಕ್ಸಸ್, ಯಶಸ್ಸಿನ. ಅದಕ್ಕೆ ಹೇಳ್ತಾರೆ ಏನಿದೆ, ವಿಕ್ಟರಿ ಇಸ್ ಆಲ್ವೇಸ್ ಪಾಸಿಬಲ್ ಫಾರ್ ದ ಪರ್ಸನ್. ಇದು ಎಲ್ಲರಿಗೂ ಸಹಿತ ಪಾಸಿಬಲ್ ಇದೆ. ವಿಕ್ಟರಿ ಇಸ್ ಆಲ್ವೇಸ್ ಪಾಸಿಬಲ್ ಫಾರ್ ದ ಪರ್ಸನ್. ಸೊ ಅದಕ್ಕೋಸ್ಕರ ಮೈ ಫ್ರೆಂಡ್ಸ್, ಇವತ್ತಿನ ಯಂಗ್ ಜನರೇಷನ್ ಇದು ಎಲ್ಲವೂ ಸಹಿತ ತಿಳ್ಕೋಬೇಕಾತ ಮತ್ತು ಅದನ್ನೇ ತಿಳ್ಕೊಂಡು ಅದನ್ನ ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೋಬೇಕಾತ. ಅವಾಗ ಮಾತ್ರ ಇದು ಸಮಥಿಂಗ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. 4D ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಿ ಹ್ಯಾವ್ ಟು ಲರ್ನ್ ಇಟ್ ಅಂಡ್ ಫಾಲೋ ದಿಸ್. ಓಕೆ, ಥ್ಯಾಂಕ್ ಯು.